ವೆಲ್ಕಮ್ ಟು MN Academy 26 ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ಅದರಲ್ಲಿ ಈ ಒಂದು ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ವಯೋಮಿತಿ, ವಿದ್ಯಾರ್ಹತೆ, ಒಟ್ಟು ಹುದ್ದೆಗಳ ಸಂಖ್ಯೆ, ಆಯ್ಕೆಯ ವಿಧಾನ, ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಇದರ ಜೊತೆಗೆ ನಮ್ಮ ವಾಹಿನಿಯನ್ನು ಇದೇ ಮೊದಲನೇ ಬಾರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿರುವಂತಹ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. ನೋಡಿ, ಇಲಾಖೆ KSCCF ಅಂತ ನಾವು ಶಾರ್ಟ್ ಕಟ್ ಆಗಿ ಕರೀತೀರಿ. ಅಂದ್ರೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ. ವಿಳಾಸವನ್ನು ಅಬ್ಸರ್ವ್ ಮಾಡಿ. ನೋಡಿ, ನಂಬರ್ 4, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು, ಪಿನ್ ಕೋಡ್ 560018. ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಲ ನಿಯಮಿತ ಈ ಒಂದು ಇಲಾಖೆಯಿಂದ ವಿವಿಧ ಇಲಾಖೆಗಳು ಸೇರಿದಂತೆ ಅದರಲ್ಲಿ FDA ಹುದ್ದೆಗಳು ಸೇರಿದಂತೆ ಒಟ್ಟು 34 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಈಗ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ಇದು ಆನ್ಲೈನ್ ಮುಖಾಂತರವೇ ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ತಿಳಿಸಿರುವಂತಹ ಈ ಒಂದು ವೆಬ್ಸೈಟ್ ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಈ ವೆಬ್ಸೈಟ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲೂ ನಾನು ಶೇರ್ ಮಾಡಿರ್ತೀನಿ. ಹಾಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ಓಕೆನಾ? ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಫೀಸ್ ಪೇಮೆಂಟ್ ಆನ್ಲೈನ್ ಮುಖಾಂತರವೇ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ನಿಮ್ಗೆ ತಿಳಿದಿರಲಿ. ಆದರೆ ಅರ್ಜಿಗಳನ್ನು ಖುದ್ದಾಗಿ ಅಥವಾ ಹಂಚೆ ಅಥವಾ ಕೊರಿಯರ್ ಇತ್ಯಾದಿಗಳ ಮೂಲಕ ಸಲ್ಲಿಸುವ ಅವಕಾಶ ಇಲ್ಲದಿರುವುದರಿಂದ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಇದು ನಿಮ್ಗೆ ಕ್ಲಾರಿಟಿ ತಿಳಿದಿರಲಿ. ಓನ್ಲಿ ಆನ್ಲೈನ್ ಮುಖಾಂತರವೇ ಅಭ್ಯರ್ಥಿಗಳು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿದೆ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಟೇಬಲ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಫಸ್ಟ್ ಹುದ್ದೆಯ ಹೆಸರು ಫಾರ್ಮಸಿಸ್ಟ್. ಇದರಲ್ಲಿ ವೇತನ ಶ್ರೇಣಿ ಬರೋದಾದ್ರೆ 25,800ರಿಂದ ಹಿಡಿದು 52,650 ಪೇ ಸ್ಕೇಲ್ ಇರುತ್ತೆ. ಈ ಒಂದು ಫಾರ್ಮಸಿಸ್ಟ್ ಇಲಾಖೆಯಲ್ಲಿ ಒಟ್ಟು 7 ಹುದ್ದೆಗಳು ಇದೆ. ನೆಕ್ಸ್ಟ್ FDA ಯಲ್ಲಿ ನೋಡೋದಾದ್ರೆ ಪ್ರಥಮ ದರ್ಜೆ ಗುಮಾಸ್ತರು. ಇದರಲ್ಲಿ ವೇತನ ಶ್ರೇಣಿಗೆ ಬರೋದಾದ್ರೆ 21,400ರಿಂದ ಹಿಡಿದು 45,300ವರೆಗೆ ಇಲ್ಲಿ ವೇತನ ಶ್ರೇಣಿ ಪೇ ಸ್ಕೇಲ್ ಇರುತ್ತೆ. ಇದರಲ್ಲಿ ಒಟ್ಟು 10 ಹುದ್ದೆಗಳು ಇದೆ ಸ್ನೇಹಿತರೆ. ನೆಕ್ಸ್ಟ್ ಯಾವ ಇಲಾಖೆಯಲ್ಲಿ ಎಷ್ಟು ಪೋಸ್ಟ್ ಇದೆ ಅದನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ವಿಕ್ರಯ ಸಹಾಯಕರು ವೇತನ ಶ್ರೇಣಿಯನ್ನ ನೋಡೋದಾದ್ರೆ 19,950ರಿಂದ ಹಿಡಿದು 37,900ವರೆಗೆ ಇಲ್ಲಿ ಪೇ ಸ್ಕೇಲ್ ಇರುತ್ತೆ. ಈ ಇಲಾಖೆಯಲ್ಲಿ ಟೋಟಲ್ 16 ಹುದ್ದೆಗಳು ಇರುವಂತದ್ದು ಸ್ನೇಹಿತರೆ. ಹಾಗೆ 2 ವಿಕ್ರಯ ಸಹಾಯಕರು, ಇದರಲ್ಲೂ ಅಷ್ಟೇ ಪೇ ಸ್ಕೇಲ್ ಸೇಮೇ ಇರುತ್ತೆ. 19,950ರಿಂದ ಹಿಡಿದು 37,900ವರೆಗೆ ಪೇ ಸ್ಕೇಲ್ ಇರುತ್ತೆ. ಇದರಲ್ಲಿ 1 ಹುದ್ದೆ ಇರುವಂತದ್ದು ಸ್ನೇಹಿತರೆ. ಆದ್ರೆ ಅಭ್ಯರ್ಥಿಗಳು ಇಲ್ಲಿ ಗಮನಿಸಬೇಕಾಗುತ್ತೆ, ಈ ಒಟ್ಟು 34 ಹುದ್ದೆಗಳು ಇದ್ದು ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಇಲ್ಲಿ ಮಹಿಳೆ ಅಥವಾ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅಬ್ಸರ್ವ್ ಮಾಡಿ, ಇಲ್ಲಿ ತಿಳಿಸಿರುವಂತೆ ನೋಡಿ, ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನ ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಅವರು ಹೇಳಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ತಿಳಿದಿರಲಿ ಸ್ನೇಹಿತರೆ. ನಿಮ್ಗೆ ಆದ್ರೂ ಕನ್ಫ್ಯೂಸ್ ಆದಲ್ಲಿ ಇಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದು ಅಂಕಣವನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಒಂದಷ್ಟು ಕ್ಲಾರಿಟಿ ಇನ್ನಷ್ಟು ಪರ್ಫೆಕ್ಟ್ ಆಗಿ ಸಿಗುತ್ತೆ. ಆದ್ರೆ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ನೀವು ಇದನ್ನ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮೀಸಲಿರಿಸಿದ ಹುದ್ದೆಗಳು ಉಳಿಕೆ ವೃಂದದ ಒಂದು ರಾಜ್ಯ ಮಟ್ಟದ ಉಳಿಕೆ ವೃಂದ 371J ಇದು ಹೊರತುಪಡಿಸಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಹೊರತುಪಡಿಸಿ ಅಂತ ಹೇಳಿದರೆ ಸ್ನೇಹಿತರೆ. ಇದು ತಿಳ್ಕೊಂಡಿರಿ. ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ರದ್ದಾಗಿದ್ದಂತಹ ಈ ಒಂದು ನೋಟಿಫಿಕೇಶನ್ ಈಗ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ಓಕೆನಾ? ಇದು ನಿಮ್ಗೆ ತಿಳಿದಿರಲಿ. ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಒಂದು ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ಎಜುಕೇಶನ್ ಅರ್ಹತೆಗಳೇನು, ಮೀನ್ಸ್ ಕ್ವಾಲಿಫಿಕೇಶನ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ತಿಳಿಸಿರುವಂತೆ ವಿದ್ಯಾರ್ಥಿ ಸ್ನೇಹಿತರೆ ಒಂದು ನೆನಪಿರಲಿ, ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿಕೊಂಡಿದ್ದಲ್ಲಿ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗುತ್ತೆ. ಓಕೆನಾ? ಇಲ್ಲಿ ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ನಿಗದಿಪಡಿಸಿದಂತಹ ಶೈಕ್ಷಣಿಕ ಅರ್ಹತೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, 1960 ಹಾಗೂ ಸಹಕಾರ ಸಂಘಗಳ ಈ ಒಂದು ತಿದ್ದುಪಡಿ ನಿಯಮಗಳು 2017ರ ನಿಯಮ 17A ಮತ್ತು KSCCF ಇದರ ಒಂದು ಪೂರಕ ನಿಯಮಗಳಲ್ಲಿ ವಿವಿಧ ಹುದ್ದೆಗಳ ಒಂದು ನಿಗದಿಪಡಿಸಿದಂತಹ ಈ ಒಂದು ಹುದ್ದೆಗಳ ಕ್ವಾಲಿಫಿಕೇಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಫಾರ್ಮಸಿಸ್ಟ್ ಇದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಶನ್ ಸರ್ಕಾರದ ಅಂಗೀಕೃತ ಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಹಾಗೆ ಕಂಪ್ಯೂಟರ್ ಆಪರೇಟ್ ಮಾಡಲಿಕ್ಕೆ ಹಾಗೂ ಅಪ್ಲಿಕೇಶನ್ ನಲ್ಲಿ ಒಂದಷ್ಟು ಜ್ಞಾನ ಹೊಂದಿರಬೇಕು. ಜೊತೆಗೆ ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು? ಫಾರ್ಮಸಿಸ್ಟ್ ಈ ಒಂದು ಹುದ್ದೆಗೆ. ನೆಕ್ಸ್ಟ್ FDA ಪ್ರಥಮ ದರ್ಜೆ ಗುಮಾಸ್ತರು. ಇದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ನೋಡಿ, ಭಾರತದ ಕಾನೂನು ನಡಿಯಲ್ಲಿ ಸ್ಥಾಪನೆಯಾದಂತಹ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನ ನೀವು ತೇರ್ಗಡೆ ಹೊಂದಿರಬೇಕು. ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಯಾವುದಾದ್ರೂ ಕೋರ್ಸ್ ಆಗಿರಲಿ, ಒಟ್ಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇದ್ರಲ್ಲಿ ಪರ್ಸೆಂಟೇಜ್ ಕೇಳಿಲ್ಲ, ಇದು ನಿಮಗೆ ತಿಳಿದಿರಲಿ. ಜೊತೆಗೆ ಕಂಪ್ಯೂಟರ್ ಆಪರೇಟ್ ಮಾಡಲಿಕ್ಕೆ ಅಪ್ಲಿಕೇಶನ್ ಅಲ್ಲಿ ಒಂದಷ್ಟು ಜ್ಞಾನ ಹೊಂದಿರಬೇಕು, ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಇರಬೇಕು. ಹಾಗೆ ಕನ್ನಡವನ್ನ ಓದುವ ಸಾಮರ್ಥ್ಯ ಜ್ಞಾನವನ್ನು ಹೊಂದಿರಬೇಕು, ಸ್ಪಷ್ಟವಾಗಿ ಮಾತಾಡುವ ಒಂದು ಕೌಶಲ್ಯವನ್ನ ನೀವು
ಹೊಂದಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ಥರ್ಡ್ ಒನ್ ಅಲ್ಲಿ ವಿಕ್ರಯ ಸಹಾಯಕರು, ಇದರಲ್ಲಿ ದ್ವಿತೀಯ PUC ತೇರ್ಗಡೆ ಹೊಂದಿರಬೇಕು. ಅಂದ್ರೆ ನಿಮ್ಮ ಸೆಕೆಂಡ್ PUC ಅಲ್ಲಿ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ ಸೆಕೆಂಡ್ PU ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕಂಪ್ಯೂಟರ್ ಆಪರೇಟರ್ ಹಾಗೆ ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಮೀನ್ಸ್ ನೀವು ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಅನ್ನ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಮ್ಮ ಕನ್ನಡವನ್ನ ಓದ್ಲಿಕ್ಕೆ ಬರ್ಲಿಕ್ಕೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು. ಒಟ್ಟು 34 ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ ಇದಾಗಿರುತ್ತೆ. ನೆಕ್ಸ್ಟ್ ಮೇನು ವಯೋಮಿತಿ, ಇದನ್ನ ನೀವು ನೀಟಾಗಿ ತಿಳ್ಕೊಳ್ಳಿ. ಯಾವ ಏಜಿನವರೆಗೆ ಇದ್ದಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಅರ್ಹರು, ಅದನ್ನ ಒಂದಷ್ಟು ಇಲ್ಲಿ ನೀಟಾಗಿ ನೋಡ್ತಾ ಹೋಗೋಣ. ವರ್ಗೀಕರಣ ವಿವರ, ಕನಿಷ್ಠ ವಯೋಮಿತಿ, ಗರಿಷ್ಠ ವಯೋಮಿತಿಯನ್ನು ಅಬ್ಸರ್ವ್ ಮಾಡಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 18 ವರ್ಷ ತುಂಬಿರಬೇಕು. ಅಂದ್ರೆ ಇಲ್ಲಿ ನೋಡಿ 35 + 3 = 38 ವರ್ಷ ಮೀರಿರಬಾರದು. ನೆಕ್ಸ್ಟ್ ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಈ ವರ್ಗದ ಅಭ್ಯರ್ಥಿಗಳು 18 ವರ್ಷ ತುಂಬಿರಬೇಕು. 38 + 3 = 41 ವರ್ಷ ಮೀರಿರಬಾರದು. ಹಾಗೆ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಇದರಲ್ಲಿ ಈ ವರ್ಗದ ಅಭ್ಯರ್ಥಿಗಳು 18 ವರ್ಷ ತುಂಬಿರಬೇಕು. 40 + 3 = 43 ವರ್ಷ ಮೀರಿರಬಾರದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ವಯಸ್ಸಿನ ವಯೋಮಿತಿಯನ್ನ ತಿಳ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇದು ನಿಮ್ಗೆ ತಿಳಿದಿರಲಿ. ಜೊತೆಗೆ ವಿಶೇಷ ಸೂಚನೆಯಲ್ಲಿ ಇಲ್ಲಿ ಗಮನಿಸೋದಾದ್ರೆ ಯಾವುದೇ ಒಂದು ನೇಮಕಾತಿ ಆದಾಗ ನೇಮಕಾತಿ ಸಂಖ್ಯೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದು ನಿಮಗೆ ತಿಳಿದಿರಲಿ. ಓಕೆನಾ? ನೋಡಿ ಇಲ್ಲಿ 2025 ಬೆಂಗಳೂರು ದಿನಾಂಕ 29/9/2025 ಅನ್ವಯ ನೇರ ನೇಮಕಾತಿ ಪ್ರಕಟಣೆಯಡಿಯಲ್ಲಿ ಮಹಾಮಂಡಲಕ್ಕೆ ಅರ್ಜಿ ಸಲ್ಲಿಸುವ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಕ್ರಮವಾಗಿ ಅಂದರೆ ಆಸ್ ಒನ್ ಟೈಮ್ ಮೆಷರ್ 3 ವರ್ಷಗಳ ಇಲ್ಲಿ ಸಡಿಲಿಕೆ ಇರುತ್ತೆ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. ಹಾಗೆ ನಮ್ಮ ಚಾಲೆಂಜಿಂಗ್ ಪರ್ಸನ್ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಹಾಗೆ ವಿಧವೆಯರಿಗೂ ಸಹ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದು, ನೆಕ್ಸ್ಟ್ ಇದರಲ್ಲೇ ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅರ್ಜಿ ಶುಲ್ಕ ಹಾಗೆ ಅಪ್ಲಿಕೇಶನ್ ಡೇಟ್ ಅನ್ನ ನಾವು ನೋಡ್ತಾ ಹೋಗೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಫಸ್ಟ್ ಒನ್ ಅರ್ಜಿ ಶುಲ್ಕ ನೋಡಿ, SC ಬರ್ತಕ್ಕಂತಹ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಜೊತೆಗೆ ST ಬರ್ತಕ್ಕಂತಹ ಅಥವಾ ಪ್ರವರ್ಗ 1 ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ಫೀಸ್ ಪೇಮೆಂಟ್ ಇರುತ್ತೆ. ಹಾಗೆ ಇತರೆ ವರ್ಗದ ಅಭ್ಯರ್ಥಿಗಳಿಗೆ 1000 ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಓನ್ಲಿ ಫಾರ್ ಆನ್ಲೈನಲ್ಲಿ ನೀವು ಅರ್ಜಿ ಶುಲ್ಕವನ್ನು ಕಟ್ಟಬೇಕು. ಹಾಗೆ ಅರ್ಜಿ ಪ್ರಾರಂಭದ ದಿನಾಂಕ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 9 ಜನವರಿ 2026 ಹಿಡಿದು ಅರ್ಜಿ ಸಲ್ಲಿಸುವಂತಹ ಅಪ್ಲಿಕೇಶನ್ ಫೀಸ್ ಜೊತೆಗೆ ಕೊನೆಯ ದಿನಾಂಕ 7 ಫೆಬ್ರವರಿ 2026 ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಆದಷ್ಟು ಬೇಗ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಜೊತೆಗೆ ವಿಶೇಷ ಸೂಚನೆಗಳನ್ನು ನೀವು ಗಮನಿಸೋದಾದ್ರೆ ನಾನು ಸರಳವಾಗಿ ಹೇಳ್ತಿರ್ತೀನಿ ಸ್ನೇಹಿತರೆ, ಆನ್ಲೈನ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಮ ಅರ್ಜಿಯಲ್ಲಿ ಯಾವುದೇ ತಪ್ಪಿರಬಾರ್ದು. ನೀಟಾಗಿ ನಿಮ್ಮ ವಿಳಾಸದೊಂದಿಗೆ ನೀವು ಅಪ್ಲಿಕೇಶನ್ ಆಗಿ ರಿಸಲ್ಟ್ ಬರೋವರೆಗೂ ಆ ಒಂದು ವಿಳಾಸ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋವರೆಗೂ ಹೇಗೆ ನೀವು ಅರ್ಜಿ ಸಲ್ಲಿಸಬೇಕು ಅದನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅವರು ಕೊಟ್ಟಿದ್ದಾರೆ. ಸೊ ಒಂದು ಬಾರಿ ನೋಡಿಕೊಂಡು ಓದ್ಕೊಂಡು ಯಾವ ನಂಬರ್ ಚಾಲ್ತಿಯಲ್ಲಿರುತ್ತೋ ನಿಮ್ಮ ಮೇಲ್ ID ಅದನ್ನು ಅರ್ಜಿ ಸಲ್ಲಿಸುವಾಗ ನೀಟಾಗಿ ಮೆನ್ಷನ್ ಮಾಡಿ. ಹಾಗೆ ಒಂದು ಬಾರಿ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸಿದ ಫೀಸ್ ಶುಲ್ಕ ಏನಾದರೂ ತಪ್ಪಿದ್ದಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರೋಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿದಿರಲಿ. ಓಕೆನಾ? ಹಾಗೆ ಈ ಒಂದು ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಫೋಟೋ ಸೈಜ್ ಎಷ್ಟಿರಬೇಕು ಅದನ್ನು ನೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಆದಷ್ಟು ಸೈಬರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ, ಇಲ್ಲಾಂದ್ರೆ ನಿಮ್ಮ ಒಂಥರ ಒಂದು ಸಿಸ್ಟಮ್ ಇದ್ದಲ್ಲಿ ಅಪ್ಲಿಕೇಶನ್ ಹಾಕಿ ರೂಢಿ ಇದ್ದಲ್ಲಿ ನೀಟಾಗಿ ಅಪ್ಲಿಕೇಶನ್ ಅನ್ನು ಹಾಕಿ ಅಂತ ಹೇಳ್ತಾ, ಮೇನ್ ಇಂಪಾರ್ಟೆಂಟ್ ಆಗಿ ಅಭ್ಯರ್ಥಿಗಳು ಇದನ್ನು ಗಮನಿಸಬೇಕು. 7ರಲ್ಲಿ ಅಬ್ಸರ್ವ್ ಮಾಡಿ. ನೇಮಕಾತಿಗೆ ಅರ್ಹತೆಗಳು: ಅಭ್ಯರ್ಥಿಯು ಮೊದಲು ಭಾರತೀಯನಾಗತಕ್ಕದ್ದು. ಹಾಗೆ ಅಭ್ಯರ್ಥಿಯು ಮಾನಸಿಕವಾಗಿ, ದೈಹಿಕವಾಗಿ, ಫಿಸಿಕಲಿ, ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಥರ್ಡ್ ಒನ್ನಲ್ಲಿ ಅಭ್ಯರ್ಥಿಯು ನೇಮಕಾತಿ ಹೊಂದುವ ಹುದ್ದೆ ನಿರ್ವಹಿಸಲು ಸಮರ್ಥನಾಗಿರಬೇಕು. ಇದಿಷ್ಟು ಅಭ್ಯರ್ಥಿಗಳು ಬೇಸಿಕ್ ಆಗಿ ತಿಳ್ಕೊಂಡಿರಬೇಕಾಗಿರುವಂತದ್ದು. ನಿಮ್ಗೆ ಇನ್ನಷ್ಟು ಏನಾದರೂ ಕನ್ಫ್ಯೂಸ್ ಇದ್ದಲ್ಲಿ ಇಲ್ಲಿ ತಿಳಿಸಿರುವಂತಹ ಹೆಲ್ಪ್ ಲೈನ್ ನಂಬರ್ಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದಲ್ಲಿ ಇದರ ಒಂದು ಡೀಟೇಲ್ ಇನ್ನಷ್ಟು ನಿಮಗೆ ಗೊಂದಲಮಯವಾಗಿದ್ದಲ್ಲಿ ಅವರಿಗೆ ಕಾಲ್ ಮಾಡಿ ಡೀಟೇಲ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಮೇನು ಇಂಪಾರ್ಟೆಂಟ್ ಆಗಿರುವಂಥದ್ದಷ್ಟೇ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಸ್ನೇಹಿತರೆ. ಜೊತೆಗೆ ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಇದರ ಒಂದು ಆಯ್ಕೆ ಪ್ರೋಸೆಸ್ ಅನ್ನು ನಾವು ನೋಡೋದಾದ್ರೆ,
ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆಯ ವಿಧಾನ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಆನ್ಲೈನ್ ಮುಖಾಂತರ ಸ್ವೀಕರಿಸಲಾದಂತಹ ಅರ್ಜಿಗಳನ್ನು ಅಂದರೆ ಅರ್ಹತೆಗಳನ್ನು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹಾಗೂ ಅಗತ್ಯ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಸರ್ಕಾರವು ಸೂಚಿಸಲಾಗಿರುವ ಬಾಹ್ಯ ಮೂಲ ಸಂಸ್ಥೆಗಳಿಂದ ಲಿಖಿತ ಪರೀಕ್ಷೆಯನ್ನು ಅವರು ನಡೆಸಿ ನಂತರ ಹುದ್ದೆಗಳಿಗೆ ನಿಗದಿಪಡಿಸಿದ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಆಧಾರದ ಮೇಲೆ 1:5 ಒಂದು ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಆ ಒಂದು ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು 15 ಅಂಕಗಳಿರುತ್ತೆ. ಈ 15 ಅಂಕಗಳನ್ನು ಪಡೆಯಲಾದ ಅಂಕಗಳನ್ನು 85% ಇಳಿಸಿ ಮತ್ತು ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಒಟ್ಟುಗೂಡಿಸಿ ಪಡೆಯಲಾದಂತಹ ಒಟ್ಟು ಅಂಕಗಳ ಆಧಾರದ ಮೇಲೆ ಯಶಸ್ವಿ ಅಭ್ಯರ್ಥಿಗಳ ಒಂದು ಅರ್ಹತಾ ಪಟ್ಟಿ ಇಲ್ಲಿ ಮೆರಿಟ್ ಅನ್ನು ಅವರು ತಯಾರಿಸ್ತಾರೆ. ಈ ಒಂದು ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಆಯ್ಕೆ ಪಟ್ಟಿ ನಿಗದಿಪಡಿಸಲಾಗುವುದು. ನಂತರ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನೇಮಕಾತಿ ಪ್ರಾಧಿಕಾರದ ನಿರ್ಣಯ ಅಂತಿಮವಾಗಿರುತ್ತೆ ಸ್ನೇಹಿತರೆ. ಇದು ಆಯ್ಕೆಯ ಒಂದು ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಲಿಖಿತ ಪರೀಕ್ಷೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಅನ್ನು ನಾವು ನೋಡ್ಕೊಂಡು ಬಿಡೋಣ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ವಿಷಯಗಳ ಕುರಿತಂತೆ ಫಾರ್ಮಸಿಸ್ಟ್ ಪ್ರಥಮ ದರ್ಜೆ ಸಹಾಯಕರು ಮತ್ತು ವಿಷಯ ಸಹಾಯಕರು ಹುದ್ದೆಗಳಿಗೆ ಈ ಒಂದು ಲಿಖಿತ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಹೀಗಿರುತ್ತೆ ನೋಡಿ. ಮೊದಲನೇದಾಗಿ ಕನ್ನಡ ಭಾಷೆ 50 ಅಂಕಗಳಿಗೆ, ಸಾಮಾನ್ಯ ಆಂಗ್ಲ ಭಾಷೆ ಜನರಲ್ ಇಂಗ್ಲಿಷ್ 25 ಅಂಕಗಳಿಗೆ, ಥರ್ಡ್ ವನ್ನು ಸಾಮಾನ್ಯ ಜ್ಞಾನ ಜಿಕೆ 25 ಅಂಕಗಳಿಗೆ, ಫೋರ್ತ್ ವನ್ನು ಸಹಕಾರಿ ವಿಷಯ 50 ಅಂಕಗಳಿಗೆ, ಹಾಗೆ ಫಿಫ್ತ್ ವನ್ನು ಭಾರತ ಸಂವಿಧಾನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇದರಲ್ಲಿ 25 ಅಂಕಗಳಿಗೆ ಕ್ವಶನ್ಸ್ ಇಂಪಾರ್ಟೆಂಟ್ ಇರುವಂತದ್ದು. ಹಾಗೆ 6ರಲ್ಲಿ ಅಬ್ಸರ್ವ್ ಮಾಡಿ ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು 25 ಒಟ್ಟು 200 ಅಂಕಗಳಿಗೆ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ. ಇದು ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇದಿಷ್ಟು ಅಭ್ಯರ್ಥಿಗಳಿಗೆ ಮೇನು ಜಾತಿ ಪ್ರಮಾಣ ಪತ್ರ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಆವಾಗಲೇ ಹೇಳ್ದಂಗೆ ನಿಮ್ಮ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಇದ್ದಲ್ಲಿ, ಹಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಇಂಗ್ಲೀಷ್ ಮೀಡಿಯಂ ಸರ್ಟಿಫಿಕೇಟು ಅದೆಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವ್ರಿಗೂ ಇಲ್ಲಿ ತಿಳಿಸಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ನಿಮ್ಮ ಕ್ಯಾಟಗರಿ ವೈಸ್ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಒಂದು ವಯೋಮಿತಿ ಸಡಿಲಿಕೆ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಆದಷ್ಟು ಈ ಒಂದು ಹುದ್ದೆಯನ್ನು ಇಚ್ಛಿಸಿದಂತಹ ಅಭ್ಯರ್ಥಿಗಳು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ಈ ಒಂದು PDF ಕಾಪಿ ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ, ಸಾಧ್ಯವಾದಷ್ಟು ಜಾಯ್ನ್ ಆಗಿ. ಇದೆಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ ಯಾವ ಇಲಾಖೆ ಎಷ್ಟು ಪೋಸ್ಟ್ ಇದೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಟೋಟಲ್ ಪೋಸ್ಟು ಯಾವ ಇಲಾಖೆ, ಕ್ವಾಲಿಫಿಕೇಶನ್ ಏನು, ಆಯ್ಕೆಯ ಪ್ರೋಸೆಸ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಎನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮುಂಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.